ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಅಚ್ಚುಕ್ಯೂಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹೊಸ ಹೊಸ ವಿಡಿಯೋಸ್ಗಳು ಬರ್ತಿರ್ತಾವ, ನೋಡ್ರಿ. ಆದಷ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಎಲ್ಲ ನೋಡಿ ಸಪೋರ್ಟ್ ಮಾಡಕತ್ತೀರಲ್ರಿ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಮತ್ತು ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಸ್ಗಳು ನಾನು ಭಾಳ ಸ್ಪೆಷಲ್ ಅಂತ ಹೇಳ್ತೀನಿ, ಬಿಕಾಸ್ ಖುಷಿ ಆಗುತ್ತೆ ಒಂಥರ. ಸೊ ಹಂಗಾಗಿ ಅಂತ ಅಷ್ಟೇ ಅಲ್ಲದೆ, ಮತ್ತೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಒಂಥರ ಫನ್ನಿ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲ ಟೈಪ್ನು ವಿಡಿಯೋ ಮಾಡ್ತೀವ್ರಿ, ಬಟ್ ಇದನ್ನು ಒಂಥರ ಟ್ರೈ ಮಾಡೋಣ ಅಂತ. ಮತ್ತು ಇವತ್ತು ಯಾರಿಗಾದ್ರೂ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋಣ ಅಂತ. ಸೊ ಹಾಗಾಗಿ ಬರ್ರಿ ಇವತ್ತು ಯಾರಿಗೆ ಮಾಡೋಣ ಅಂತ ನಾನು ಆಲ್ರೆಡಿ ತುಂಬಾ ಯೋಚನೆ ಮಾಡಿ ಒಂದಿಬ್ರಿಗೆ ಸೆಲೆಕ್ಟ್ ಮಾಡ್ಕೊಂಡಿನಿ. ಒಂದಿಬ್ರು 3 ಜನಕ್ಕೆ ಹೆಂಗ್ ಮಾತಾಡ್ತಾರಂತ. ಆಕ್ಚುಲಿ ಇವ್ರು ಇನ್ಸ್ಟಾಗ್ರಾಮ್ದಾಗ ಸಿಕ್ಕಾಪಟ್ಟೆ ಮೆಸೇಜ್ ಮಾಡ್ತಿರ್ತಾರ್ರಿ, ಮೇಡಮ್ ಒಂದ್ಸಲ ಕಾಲ್ ಮಾಡ್ರಿ, ಮಾತಾಡ್ಬೇಕು, ನಾವು ನಿಮ್ಮ ಫ್ಯಾನ್ ಅಂತ ಕೇಳಿಸಿದ್ರೆ ಒಂದ್ 2-3 ಸಲ ನಾನು ಮಾತಾಡಿರ್ಬೋದು ಇವ್ರ ಜೊತೆ. ಬಟ್ ಒಂಥರ ಕಾಳಜಿ ಮಾಡ್ತಾರೆ, ಒಂಥರ ಪ್ರೀತಿ ತೋರಿಸ್ತಾರಲ್ರಿ. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ. ಸೊ ಹಂಗಾಗಿ ಅವ್ರಿಗೆ ಕಾಲ್ ಮಾಡಿ ಒಂಥರ ಪ್ರ್ಯಾಂಕ್ ಮಾಡಿ ಲಾಸ್ಟಿಗೆ ನಾನು ಅಂತ ಹೇಳ್ತೀನಂತ. ಅವ್ರು ಯಾವ ತರ ರೆಸ್ಪಾನ್ಸ್ ಮಾಡ್ತಾರಂತ ನೋಡಮ್ಮ ಅಂತ. ಹಲೋ ಹಲೋ. ಹಲೋ. ಹಾ ಸರ್, ಮಾತಾಡ್ಬೇಕಿತ್ತು, ಫ್ರೀ ಇದ್ದೀರಾ? ಏನ್ ಮೇಡಮ್? ನಾವು ಗೂಗಲ್ ಕಂಪನಿಯಿಂದ ಕಾಲ್ ಮಾಡ್ತಿರೋದು. ಹಾ ಮೇಡಮ್. ಯಾವ ಭಾಷೆದಲ್ಲಿ ಮಾತಾಡೋಕೆ ನೀವು ಕಂಫರ್ಟೇಬಲ್ ಆಗಿದ್ದೀರಾ? ಕನ್ನಡ ಮೇಡಮ್. ಹೇಳ್ರಿ. ಹಲೋ. ಹಲೋ. ಹಾ, ಫ್ರೀ ಇದ್ದೀರಲ್ವಾ? ಹಾ ರೀ ಮೇಡಮ್. ಹೇಳ್ರಿ. ಸರ್, ನಿಮ್ದು ಎಜುಕೇಶನ್ ಏನಾಗಿದೆ? ನಮ್ಮ ಸೆಕೆಂಡ್ ಇಯರ್. ಹೌದಾ ಸರ್, ಗೂಗಲ್ ಅಲ್ಲಿ ಟೈಪ್ ಮಾಡಬೇಕಾದ್ರೆ ನಿಮ್ಮಿಂದ ನನ್ನ ಕೆಲಸ ಹೋಗಿದೆ ಸರ್. ಏನ್ರಿ ಮೇಡಮ್, ನಾವೇ ಮಾಡಿಲ್ರಿ ಮೇಡಮ್. ಸರ್, ನೀವು ಗೂಗಲ್ ಅಲ್ಲಿ ಟೈಪ್ ಮಾಡುವಾಗ ಅಲ್ಲಿ 2 ಆಪ್ಷನ್ ಇದೆ. ಒಂದು, ನಾವು ಮಾತಾಡೋದು, ನಿಮಗೆ ಏನಾದರೂ ಇಂಗ್ಲಿಷ್ ಬರಲಿಲ್ಲ ಅಂತಂದ್ರೆ ಅಲ್ಲಿ ವಯಸ್ಸಲ್ಲಿ ನೀವು ಏನ್ ನಿಮಗೆ ಮಾಹಿತಿ ಬೇಕು ಅದನ್ನ ನೀವು ಹೇಳ್ಬೋದು ಅಲ್ವಾ? ಹಾ. ಇನ್ನೊಂದು ಟೈಪಿಂಗು. ಸೊ ನೀವು ಟೈಪ್ ಮಾಡುವಾಗ ನಮ್ದು ಹೆಂಗಿರುತ್ತೆ ಅಂದ್ರೆ ಕಂಪನಿ ರೂಲ್ಸು, ಜಸ್ಟ್ ನೀವು ಟೈಪ್ ಮಾಡಿದ ತಕ್ಷಣ 2 ಸೆಕೆಂಡಲ್ಲೇ ನಾವು ನಿಮಗೆ ಆನ್ಸರ್ ಕೊಡಬೇಕಾಗುತ್ತೆ. ಬಟ್ ನೀವು ಸರ್ಚ್ ಮಾಡಿರೋದು ನನಗೆ ಗೊತ್ತಾಗಿಲ್ಲ. ಸೊ ಹಂಗಾಗಿ ನಮ್ಮ ಮ್ಯಾನೇಜರು ನೀವು 4-5 ಸಲ ಟೈಪ್ ಮಾಡಿದ್ದೀರಾ, ಇವರು ಏನು ಮಾಹಿತಿ ಕೇಳಿದ್ರು ನೀವು ಕೊಡ್ತಿಲ್ಲ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ನನ್ನಿಂದ ಜಾಬಿಂದ ನನಗೆ 2 ಮಂತ್ ಸಸ್ಪೆಂಡ್ ಮಾಡಿದ್ದಾರೆ. ನಾವು ಏನೋ ಅಷ್ಟೇ ನಾವು ಯೂಸ್ ಮಾಡಕ್ಕೆ ಅಷ್ಟೇ ಅಲ್ಲ, ನಾರ್ಮಲ್ ಯೂಸ್ ಮಾಡ್ತೇವ್ರಿ. ಓಕೆ ಸರ್, ಸೆಕೆಂಡ್ PU ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಇಂಗ್ಲಿಷ್ ಬರುತ್ತೆ ಅಂತ ಅನ್ಕೊಂತೀನಿ. ಬರುತ್ತೆ ಅಲ್ವಾ? ಥೋಡೆ ಬರ್ತಾರ ಮ್ಯಾಮ್. ಓಕೆ ಸರ್. ಅಷ್ಟು ಯೂಸ್ ಮಾಡೋದು ಮೇಡಮ್, ಅಷ್ಟೇ ಬೇಕಾಗ್ಯದ. ಯಾರು ಯೂಸ್ ಮಾಡೋದು ಫೋನ್ ಇರ್ಬೇಕು. ನಾನು ಫೋನ್ ರೀ ನಮ್ಮ ದೋಸ್ತ ತೊಗೊಂಡಿರ್ಬೇಕು ಮೇಡಮ್. ನಾ ಗೂಗಲ್ ಯೂಸ್ ಮಾಡಲ್ರಿ ಮೇಡಮ್. ಅವ್ರು ಹೆಂಗ್ ತಗೊಂತಾರೆ ಸರ್ ನಿಮ್ ಫೋನ್? ಇಲ್ರಿ ಮೇಡಮ್, ನಮ್ಮಲ್ಲಿ ದೋಸ್ತ ಮೇಡಮ್, ನಾನು ಕಮ್ಮಿನೇ ಬರ್ತಾವ್ರಿ ಫೋನ್. ಮೇಡಮ್ ಆ ದೋಸ್ತನ್ ಬಂದಿರ್ತದ, ಅರಾದ ಹುಡುಗರು ಎಲ್ಲ ಆಫೀಸ್ದಾಗ್ರಿ ಮೇಡಮ್, ಅವ್ರು ತಗೊಂಡ್ರಿ. ಸರಿ ಸರ್, ನೀವು ಫೋನ್ ಬೇರೆಯವ್ರಿಗೆ ಕೊಡ್ತೀರಾ ನೀವು? ಇಲ್ರಿ, ಅವ್ರು ಒಬ್ಬರ್ಕ್ ಹೋಗ್ಬೇಕಾದ ದೋಸ್ತನ್ಗೆ ಆಫೀಸ್ದಾಗ ಮೂವರ್ ಇದ್ದೇವ್ರ ಹುಡುಗರ್ರಿ ಮೇಡಮ್. ಸರ್, ನೀವು ರೀಸನ್ ನನಗೆ ಹೇಳ್ತಿದ್ದೀರಾ, ಬಟ್ ನಾನು ಕಂಪನಿಗೆ ಹೇಳಕ್ ಆಗಲ್ಲ. ಸೊ ಹಂಗಾಗಿ ಈ ಮಂತ್ ಸ್ಯಾಲ್ರಿನ ನೀವೇ ಕೊಡ್ಬೇಕಾಗುತ್ತೆ ನನ್ಗೆ. ಮೇಡಮ್ ನಾವ್ ಹೆಂಗ್ ಮೇಡಮ್ ಹೇಳ್ರಿ ಮೇಡಮ್, ನಾ ಹುಡುಗರಿಗೆ ಕೇಳ್ತೀನಿ ಸರ್. ಕೆಲ್ಸ ಹೋಗಿರೋದು ನಿಮ್ ದೋಸ್ತ, ಅದು ನನಗೆ ರೀಸನ್ಸ್ ಹೇಳ್ಬೇಡಿ ನೀವು. ಕೇಳ್ಕೊಳ್ಳೋದಲ್ಲ ಸರ್. ಈ ಮೇಡಮ್ ನನ್ ಕಡೆಯಿಂದ ಇಲ್ರಿ ಮೇಡಮ್, ನನ್ ಕಡೆಯಿಂದ ತಪ್ಪಿದ್ರೆ ನಾ ಹೇಳ್ಕೊಡ್ತಾರೆ ಮೇಡಮ್. ನಾ ಗೂಗಲ್ ಮಾಡಲ್ರಿ ಮೇಡಮ್. ಏನ್ರಿ ಮೇಡಮ್? ಏನ್ ಸರ್? ಕೇಳ್ಕೊಂಡ್ ನಾ ಯಾಕಪ್ಪ ಏನ್ ಸುದ್ದಿ ಕೇಳ್ಕೊಂಡೆ ಮಾಡಿ ನೋಡ್ತೀನಿ ಮೇಡಮ್. ಹಂಗಲ್ಲ ಸರ್, ನೀವು ಮಾತಾಡ್ಬೋದು, ಬಟ್ ನಾನು ಈ ಮಂತ್ ಸ್ಯಾಲ್ರಿ ಯಾರು ಕೊಡೋರು? ನನ್ಗೆ ಮನೆ ಇದೆ, ಮದ್ವೆ ಆಗಿದೆ, ಮಕ್ಳಿದ್ದಾರೆ, ಅವ್ರ ಸ್ಕೂಲ್ ಫೀಸ್ ತುಂಬಬೇಕು, ಮನೆ ಬಾಡಿಗೆ ಕೊಡ್ಬೇಕು, ಎಲ್ಲ ಇದೆ. ಆಲ್ಮೋಸ್ಟ್ ನಾನು ಗೂಗಲ್ ಕಂಪನಿಯಲ್ಲಿ ವರ್ಕ್ ಮಾಡಿ 4 ಇಯರ್ ಆಯ್ತು. ಅವರು ನಿಮಗ್ ಕೊಟ್ಟಿಲ್ಲ, ನೀವು ಸರ್ಚ್ ಮಾಡಿ ಮಾಹಿತಿಗೆ ನಾನು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ನಾನು ಕೆಲಸದಿಂದ ತೆಗೆದಾಕ್ಬಿಟ್ಟವ್ರೆ. ಇಲ್ಲ ಮೇಡಮ್, ನಾನು ಅದು ಏನಾಗಿತ್ತು ಮೇಡಮ್, 2 ದಿನ ಫೋನ್ ಇಲ್ಲೇ ಬಿಟ್ಟೋಗಿದಾರ ಮೇಡಮ್. ನಾ ಬಿ ಹೇಳ್ತಾರೆ ಏನ್ರಿ, ಫೋನ್ ಇಟ್ಟೋಗಿದಾರ. ನಾನು ತಟ್ಟು ಬಳಸ್ತೀನಿ ಮೇಡಮ್. ಒಂದ್ ತಟ್ಟು ಇಲ್ಲೇ ಇಟ್ಟೋಗಿದಾರೆ 2 ವಾರ ನಮ್ದು ಫೋನ್ ಮೇಡಮ್. ಸರ್, ನಾವು ನಿಮ್ದು ಫೋನ್ ಹಿಸ್ಟ್ರಿ ಸಲಕ್ಕಾಗಿ ಯೂಸ್ ಮಾಡ್ತೀನಿ ಮೇಡಮ್. ಒಂದ್ ಫೋನ್ ನನ್ನ ಬಳಿ ಇರ್ತೈತ್ರಿ, ಅದು ಆಫೀಸ್ದಾಗ ನೆನ್ಪೋಗಿ ನಾನು ಚಾರ್ಜ್ ಹಾಕಿ ಆಫೀಸ್ದಾಗ ಇಟ್ಟು ಹೋಗಿದಾರೆ ಮೇಡಮ್. ಹುಡುಗರು ಕಂಪ್ನಿ ಕಡೆಯಿಂದ ಮಾತಾಡಕ ಮೇಡಮ್.
ಸರ್ ವಾಟ್ ಎವರ್ ಸರ್, ಆ ತರ ಎಲ್ಲ ರೀಸನ್ ಕೊಡ್ಬೇಡಿ. ಇವಾಗ ನಾನು ಪೇಮೆಂಟ್ ಯಾರು ಕೊಡೋರು, ನೀವು ಕೊಡ್ತೀರಾ ನಿಮ್ ಫ್ರೆಂಡ್ಸ್ ಕೊಡ್ತಾರಾ ನನ್ಗೆ? ನೋಡಬ್ರಿ ಮೇಡಮ್, ನಾರ ಏನ್ ಮಾಡಿದ್ರು ಮೇಡಮ್, ನಾರ ಯೂಸ್ ಮಾಡಿಲ್ಲ. ನಾನು 2-3 ದಿನ ಆಯ್ತು ಊರಾಗಿಲ್ಲ. ಇವತ್ ಬೆಳಗಿನ ಬಂದಿನಿ, ಈಗ ಬಂದ್ ಮಾಡ್ಕೊಂಡಿನ್ರಿ ಮೇಡಮ್ ನಾನು. ಸರ್ ಇಟ್ಸ್ ಓಕೆ ಸರ್. ನಾವು ನಿಮ್ದು ಕಾಲ್ ಹಿಸ್ಟ್ರಿ ತೆಗ್ದಾಗ, ನಿಮ್ದು ಏನಾದ್ರು ಫೋನ್ ರೆಕಾರ್ಡ್ ತೆಗ್ದಾಗ ನೀವು 24 ಅವರ್ಸ್ ಆನ್ಲೈನ್ ಅಲ್ಲೇ ಇರ್ತೀರಾ ಅಂತ ತೋರಿಸ್ತಿದೆ. ಇರ್ತೈತ್ರಿ ಮೇಡಮ್, 24 ಅವರ್ಸ್ ನೆಟ್ ಓಪನ್ ಇರ್ತದ್ರಿ ಮೇಡಮ್ ನಂದು. ನೆಟ್ ಅಲ್ಲ ಸರ್, ನೀವು ಎಷ್ಟು ಯೂಸ್ ಮಾಡ್ತೀರಾ ಡಾಟಾದು ಫುಲ್ ಹಿಸ್ಟ್ರಿ ನಮ್ಮ ಹತ್ರ ಇರುತ್ತೆ ಸರ್. ಸೊ ಹಂಗಾಗಿ ನಾನು ನಿಮ್ಗೆ ಕಾಲ್ ಮಾಡಿದೆ. ಅಷ್ಟೆಲ್ಲ ಫೋನ್ ಯೂಸ್ ಮಾಡ್ತೀರಾ, ಜಸ್ಟ್ ಒಂದು ಟೈಪ್ ಮಾಡಕ್ ಆಗಲ್ವಾ ನಿಮ್ಗೆ? ನಿಮ್ಮಿಂದ ನನ್ನ ಕೆಲಸ ಹೋಗಿದೆ ಸರ್. ಆಲ್ಮೋಸ್ಟ್ ನಾನು 5 years ಇಂದ ಕೆಲಸ ಮಾಡ್ತಿದ್ದೀನಿ ಈ ಕಂಪನಿಯಲ್ಲಿ. ಕೇಳ್ಕೊಳ್ಳೋದಲ್ಲ ಸರ್, ನಂಗೆ ಈ ಮಂತ್ ಪೇಮೆಂಟ್ ಬೇಕಾಗಿದೆ. ನಾನು ಬೇಕಾದ್ರೆ ನೆಕ್ಸ್ಟ್ ಮಂತ್ದು ಬೇರೆ ಕಡೆ ಎಲ್ಲಾದ್ರೂ ಸರ್ಚ್ ಮಾಡ್ತೀನಿ, ಬೇರೆ ಕಡೆ ನನ್ನ ಕಂಪನಿ ವರ್ಕ್ ಮಾಡಕ್ ಹೋಗ್ತೀನಿ. ಬಟ್ ಈ ಮಂತ್ದು ನನ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅವರು. ಆಲ್ಮೋಸ್ಟ್ ನಾನು 20 days ವರ್ಕ್ ಮಾಡಿದ್ದೀನಿ. ಸೊ ನಿಮ್ಮಿಂದಾಗಿ ಅವ್ರು ನಮ್ಗೆ ಕೆಲಸ ಕೊಡ್ತಿಲ್ಲ ಇವಾಗ. ಕೊಡ್ತಾವ್ರಿ ಮೇಡಮ್, ಪ್ರಾಬ್ಲಮ್ ಹುಡುಗರ್ಲಿಂದ ಆಗ್ಯದ. ನಾನು ಊರಾಗಿದ್ದಿಲ್ಲ ಮೇಡಮ್, ಮತ್ತೆ ಆಗ್ಯಾವ ಮೇಡಮ್. ಇಲ್ಲ ಸರ್, ನೀವು ಇವಾಗ ನನ್ಗೆ ಆನ್ಸರ್ ಮಾಡಿ. ಇಲ್ಲ ಅಂತಂದ್ರೆ ನಾನು ನಿಮ್ದು ನಂಬರ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ಆಮೇಲೆ ನೋಡ್ಕೊಂತಾರ ಅವರು ಪೊಲೀಸರು. ಮೇಡಮ್ ಹಂಗಂಗ್ರಿ ಮೇಡಮ್, ನಮ್ಮೊಂದು ಯಾಕೆ ನಾವು ಯೂಸ್ ಮಾಡಿಲ್ಲ ಮೇಡಮ್. ಸರ್ ಕೋಟ್ಯಾಂತರ ಜನ ಸರ್ಚ್ ಮಾಡ್ತಿರ್ತಾರೆ ಸರ್, ಏನಾದ್ರು ಮಾಹಿತಿ ಬೇಕಂತಂದ್ರೆ ಗೂಗಲ್ ಅಲ್ಲಿ. ಎಲ್ಲರಿಗೂ ಬಿಟ್ಟು ನಿಮ್ಗೆ ಕಾಲ್ ಮಾಡಿ. ಗೂಗಲ್ ಮಾಡಲ್ರಿ ಮೇಡಮ್, ನನ್ ದೋಸ್ತರು ಮಾಡಿದ್ದಾರೆ, ಫೋನ್ ಅವ್ರು ತಗೊಂಡಿದ್ದಾರೆ ಮೇಡಮ್. ಕೇಳ್ಕೊತೀನಿ ನಾನು ಮೇಡಮ್. ನೀವು ಕೇಳ್ಕೊಂಡು ಏನ್ ಸರ್ ಮಾಡ್ತೀರಾ? ನೀವು ಕೇಳ್ಕೊಂಡು ಏನ್ ಮಾಡ್ತೀರಾ? ನನಗೆ ಇವಾಗ ಪೇಮೆಂಟ್ ಬೇಕಾಗಿದೆ. ಎಲ್ಲಿ ಹಾಕಮ್ರಿ ಮೇಡಮ್ ಹೇಳ್ರಿ? ಎಲ್ಲಿ ನಾನು ಬೇರೆ ಬಿದ್ದೇನ್ರಿ ನಾನು ಮತ್ತೊಬ್ಬರು ದುಡ್ಲಿಕ್ಕೆ ಹೋಗ್ತೇನ್ರಿ. ಸರ್ ನೀವು ಎಲ್ಲಾದ್ರೂ ಹೋಗ್ರಿ ಸರ್, ನಾನು ದುಡಿಲಿಕ್ಕೆ ಹೋಗ್ತಿರೋದು. ಹೆಂಗ್ರಿ ಮೇಡಮ್ ರೀ? ನಂಗೆ ಗೊತ್ತಿಲ್ಲ ಸರ್, ನೀವು ಈ ತರ ಸಿಲ್ಲಿ ರೀಸನ್ಸ್ ಎಲ್ಲ ಕೊಟ್ರೆ ನಾನು ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ನಾನು ಬಳಸೋದು ವಾಟ್ಸಪ್ ಒಂದೇ, ಫೇಸ್ಬುಕ್ ಒಂದೇ ಮೇಡಮ್. ನಾವು ಗೂಗಲ್ ಯೂಸ್ ಮಾಡಲ್ರಿ ಮೇಡಮ್. ಸರ್ ಏನಾದ್ರು ಮಾಹಿತಿ ಬೇಕಂತಂದ್ರೆ ಏನು ಎದ್ರಲ್ಲಿ? ಮೇಡಮ್ ನಾವು ಫುಲ್ಲನ ಮಾತಾಡ್ತೇನ್ರಿ ಮೇಡಮ್. ನಾವು ಚುತ್ತನ ಇದು ಮಾಡಕ್ ಹೋಗಲ್ರಿ ಮೇಡಮ್. ನಾ ಫುಲ್ಲನ ಹೇಳ್ತೇನ್ರಿ ಮೇಡಮ್. ಏನ್ರಿ ಫೇಸ್ಬುಕ್ ವಾಟ್ಸಪ್ ಎರಡೇ ಯೂಸ್ ಮೇಡಮ್ ಅಂದ್ರಿ. ಸರ್ ನೀವು ಈ ತರ ರೀಸನ್ಸ್ ಕೊಟ್ರೆ ನಮ್ಮ ಮೇಡಮ್ ಹೇಳಕ್ ಆಗಲ್ಲ. ನಾನು ಏನಂತ ಹೇಳಿ? ಈ ತರ ಹೇಳ್ತಿದ್ದಾರೆ ಅವ್ರ ಫ್ರೆಂಡ್ಸ್. ನಮ್ಗೆ ಗೊತ್ತಿರಬೇಕಲ್ರಿ. ಆಯ್ತ್ರಿ ಮೇಡಮ್, ನಾ ಮಾಡ್ಕೊಂಡಿದಾರಿ, ಯೂಸ್ ಇದಾರೆ, ನನ್ ಕಡೆ ತಪ್ಪದ್ರಿ ಮೇಡಮ್. ಆಯ್ತ್ರಿ ಮೇಡಮ್ ಅಂತ ನಾವ್ ಅಂತ ಹೇಳ್ರಿ. ಈಗ ನಿಮ್ಮಿಂದ ತಪ್ಪಾಗಿದೆ ಸರ್. ನೀವ್ ಯಾಕ್ರಿ ಬೇರೆಯವ್ರಿಗೆ ಫೋನ್ ಕೊಡಕ್ ಹೋಗಿದ್ರಿ? ನಿಮ್ ಫೋನ್ ನ ನೀವು ಯೂಸ್ ಮಾಡ್ಬೇಕು ತಾನೆ ಮೇಡಮ್. ಕ್ಯಾರಿಂಗ್ ಅಷ್ಟು ಹೋದ್ರ ಮನುಷ್ಯ ಮತ್ ಹೋದ್ರ ಈಗ ನಾ ಹೆಂಗ್ ಯೂಸ್ ಮಾಡ್ಲಿ ಹೇಳ್ರಿ? ಹುಡುಗರು ಯೂಸ್ ಮಾಡಿದಾರೆ, ನಾನು ಯೂಸ್ ಮಾಡಿಲ್ಲ ಮೇಡಮ್. ಇದು ನಾನು ಫುಲ್ ಹೇಳ್ತಾ ಇದ್ದೆ. ಅಂದ್ರೆ ಇವಾಗ ನಾನು ಪೇಮೆಂಟ್ ಯಾರು ಕೊಡೋರು? ನೀವು ಕೊಡ್ತೀರಾ, ನಿಮ್ ಫ್ರೆಂಡ್ಸ್ ಕೊಡ್ತಾರಾ? ಮೇಡಮ್ ನಾವ್ ಹೆಂಗ್ ಮಾಡ್ರಿ? ಓಕೆ ಸರ್, ನಾನು ಕಂಪ್ಲೇಂಟ್ ಯಾರ್ದ್ರ ಕಾರಣ ನನ್ನ ಮ್ಯಾಗ ಹಾಕಿದ್ರ ನಾವ್ ಹೆಂಗ್ ಹೇಳ್ರಿ? ಯಾರ್ದ್ರ ಮ್ಯಾಗ ನೀವು ನನ್ನ ಮ್ಯಾಗ ಹಾಕಿದ್ರ ಹೆಂಗ್ ಹೇಳ್ರಿ ಮೇಡಮ್? ನಮ್ ಕಡೆಯಿಂದ ತಪ್ಪಾಗಿದೆ, ಖರೆ ಅದಾರ. ನಮ್ ಕಡೆಯಿಂದ ಬಂದಿತ್ತು ತಪ್ಪ, ನಾನ್ ನಂಬರ್ ಸಿಕ್ಕಿದ್ರೆ ಖರೆ ಅದಾರ ಮೇಡಮ್. ನಾವ್ ಇಲ್ಲತ್ತಿಲ್ರಿ. ನಾವ್ ಯಾಕ ಬೇಕಲ್ಲ ನಾವು ಮಾಡಿದ ನಮ್ ತಪ್ಪ ಬೇಕಲ್ರಿ ನಮಗಲ್ಲಿ ಸೊಲ್ಯೂಷನ್ ಬೇಕು. ಏನ್ ಸರ್ ನಾನು ಹೇಳ್ತಿದೀನಿ ಇಲ್ಲಿ? ಮೇಡಮ್ ಈಗ ರೀ ಮೇಡಮ್ 1 minute ರೀ. ಈಗ ಇದೇ ನಂದ್ 6 ತಿಂಗಳಿಂದ ನಮ್ ದೋಸ್ತಂದು ಹಿಂಗೆ ಆಗೈತ್ರಿ. ಆಗ ಅವನು ರೀಚಾರ್ಜ್ ಕೇಳ ಅವ ಮಾಡಿದ ಅದು ಬ್ಯಾಂಕಿನವ್ರು ಬ್ಯಾರೆದವ್ರದ್ದು ಅಕೌಂಟ್ ಇವ್ರಿಗೆ ಇದು ಮಾಡ್ಯಾರ ಮೇಡಮ್. ಇವ್ರ ನಂಬರ್ ಕೊಟ್ಟು ಇವ್ರಿಗೆ ಫೋನ್ ಹಚ್ಚಿ ಅವ್ರ ಅಕೌಂಟ್ ಪೂರಾ ಇವ್ರಿಗೆ ಸ್ಯಾಲ್ರಿ ಅವರು ಪೇಮೆಂಟ್ ತಗೊಂಡಿದಾರ್ರಿ ಮೇಡಮ್. ಇದು ನಡಬಾರ್ಕು ಹಿಂಗೆ ಆಗೈತ್ರಿ ನಮ್ ದೋಸ್ತಿನ ಬೇರೆ ಮೇಡಮ್. ಅಲ್ಲಿ ಹೋಗಿ ಕಂಪ್ಲೇಂಟ್ ಏನವ ಅಂಬದ್ ರೀಚಾರ್ಜ್ ನೋಡಿದ್ರು ಬ್ಯಾರೆದವ್ರು ಮಾಡಿದ್ರಿ ಮೇಡಮ್. ಸರ್ ನೀವು ಅದೆಲ್ಲ ವಾಟೆವರ್ ಸರ್ ನನಗೆ ಮಾಡಾಕೇನ್ರಿ ಮೇಡಮ್. ಅದು ಏನ್ ಗಲತ್ ಆಗ್ಯಾವ ನನಗ್ ಗೊತ್ತಿಲ್ರಿ ಮೇಡಮ್. ಹಂಗೆ ಹೇಳಿದ್ರೆ ಹೆಂಗ್ ಸರ್? ನನ್ ಪೇಮೆಂಟ್ ಆದ್ರೂ ನೀವು ಕೊಡ್ಲೇಬೇಕಾಗುತ್ತೆ. ಯಾವ್ದ ಕಲ್ಕೊಂಡ ಮೇಡಮ್? ಅದರ ಬೇಕಲ್ಲ ರೀಸನ್ ನಾವ್ ಯೂಸ್ ಮಾಡಿದ ಪ್ರಕಾರ. ನಿಮ್ ಐಡಿಯಿಂದ ನಿಮ್ ಫೋನ್ ಇಂದ ಸರ್ಚ್ ಆಗಿರೋದಕ್ಕೆ ನನ್ ಕೆಲಸ ಹೋಗಿದೆ ಸರ್. ಗೂಗಲ್ ತೆಗೆದು ಬಿಡ್ತೇನ್ರಿ ಮೇಡಮ್. ಗೂಗಲ್ ತೆಗಿಲಾರ್ದೆ ನಿಮ್ ಎಲ್ಲರಿಗೂ ಬಿಟ್ಟು ಕೋಟ್ಯಾಂತರ ಜನ ಬಿಟ್ಟು ನಿಮ್ಗೆ ಕಾಲ್ ಮಾಡಿ ಹೇಳಕ್ಕೆ ನಮ್ಗೇನು ಬುದ್ಧಿ ಇಲ್ವಾ? ಬೇಕತ್ತವ ಹೆಂಗ್ ಮಾಡ್ತಾರ ಮೇಡಮ್? ಈಗ ಗೊತ್ತಿಲ್ಲ ಸರ್. ಈ ಮಂತ್ ಪೇಮೆಂಟ್ ಆದ್ರೂ 40,000 ನೀವೇ ಕೊಡ್ಬೇಕು ನನ್ಗೆ. ನಮ್ಮಲ್ಲಿ ಹೇಳ್ರಿ ಮೇಡಮ್, ನಾ ಗರೀಬ್ ಇದ್ದೇನ್ರಿ. ನಾ ಇದು ಚಲೋ ಹೇಳ್ತೀನಿ ಮೇಡಮ್. ಸರಿ ಸರ್, ನಾನು ಕಂಪ್ಲೇಂಟ್ ಮಾಡ್ತೀನಿ. ನಿಮ್ದು ಅಡ್ರೆಸ್ ಎಲ್ಲ ತೆಗಿತೀನಿ, ಯಾವ ಊರು ಏನು ಅಂತ. ಪೊಲೀಸರು ನೋಡ್ಕೊಂತಾರೆ, ನಾನೇನು ಹೇಳಲ್ಲ ನಿಮ್ಗೆ. ಮೇಡಮ್ ನೋಡ್ರಿ, ನನ್ನ ಕಡೆನೂ ತಪ್ಪಿಲ್ಲ, ನಾ ಹೇಳಕತ್ತೀನ್ರಿ ಮೇಡಮ್. ಸರ್ ನಿಮ್ದು ಫೋನು ಅಲ್ಲಿ ಯಾರು ಪೊಲೀಸರು ಬಂದ್ರು ನಿಮ್ಗೆ ರೀಸನ್ಸ್ ಬೇರೆಯವ್ರು ಕೇಳಲ್ಲ. ಅಲ್ಲಿ ಯಾರು ಸರ್ಚ್ ಮಾಡಿದ್ದು, ಯಾರ್ ಫೋನ್ ಇಂದ ಮಾಡಿರೋದು, ಅದು ನಿಮಗೆ ಕಾಮನ್ ಸೆನ್ಸ್ ಇರ್ಬೇಕು. ನಿಮ್ ಫೋನ್ ನಿಮ್ ಹತ್ರ ಇರ್ಬೇಕು.
ಇಲ್ಲ ಅದ ಕರೆ ಮೇಡಮ್ ಮುಂದೆ ಯಾರೇನು ಕೊಡಬೇಕು ಅಂತ ನಾ ಚಾರ್ಜಿಂಗ್ ಹಚ್ಚಿ ಹೋಗಿದ್ರೆ ನಮ್ದು ತಪ್ಪಾಯ್ತು ಮೇಡಮ್ ಅಲ್ಲಿ ಮುಂದೆ ನಾ ಏನ್ ಮಾಡಲ್ಲ ಆಯ್ತ್ರಿ ನಾ ಮುಂದೆ ಯೂಸೇ ಮಾಡಲ್ಲ ಆಯ್ತ್ರಿ ಮೇಡಮ್ ಸಾರಿ ನಮ್ದು ಪ್ರಾಬ್ಲಮ್ ನಮ್ದು ಇದು ಬೇರೆದವ್ರದ್ದು ಮಾಡಿದ್ರೆ ಅದು ನಮ್ಮ ಸರ್ ನೀವು ಗೂಗಲ್ ಎಲ್ಲ ಯೂಸ್ ಮಾಡಲ್ಲ ಅಂತಂದ್ರೆ ನಮ್ ಕಂಪನಿ ಹೆಂಗ್ ಹೋಗ್ಬೇಕು ಸರ್? ಅಷ್ಟೇ ಮೇಡಮ್ ಬೇರೆದವ್ರು ಯೂಸ್ ಮಾಡಿರ್ಬೇಕ್ರಿ ಈಗ ರೀ ಮೇಡಮ್ ಈಗ ಒಬ್ಬರಿಗೊಬ್ರು ಈಗ ಮನ್ಯಾಗ ಇದ್ದ 4 ಮಂದಿ 5 ಮಂದಿ ಇರ್ತಾರೆ ಯಾರು ಒಬ್ಬರು ತಗೊಂಡಿರ್ತಾರೆ ಯಾರು ಒಬ್ಬರು ಯೂಸ್ ಮಾಡಿರ್ತಾರ ಮೇಡಮ್ ಸರಿ ಅವ್ರು ನಿಮ್ ಮನೆಯವ್ರ ಇರ್ತಾರೆ ಅದು ರೆಸ್ಪಾನ್ಸಿಬಿಲಿಟಿ ನಿಮ್ದು ಇರ್ಬೇಕು ಸರ್. ಮುಂದೆ ಯಾರಿಗೂ ಫೋನ್ ನಾವು ಇದು ಮಾಡಲ್ ತೋರಿ ಮೇಡಮ್ ಸಾರಿ ರೀ ಹಂಗಿರಂಗಿಲ್ಲ ಸರ್ ನೀವು ಸಾರಿ ನಾನ್ ಸಾರಿ ಎಲ್ಲ ಇದು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ ಬಟ್ ನನ್ ಪೇಮೆಂಟ್ ಅಂದ್ರೂ ಬರ್ಲೇಬೇಕು ಸರ್. ಮೇಡಮ್ ನಾನು ಗರೀಬ್ ಇದ್ದೇನ್ರಿ ಮೇಡಮ್ ಸರ್ ನಾವು ನಾನು ಹೇಳ್ರಿ ಸರ್ ನಾವು ಬಡವ್ರೆ ಸರ್. ಎಲ್ಲ ಕರೆ ಅದ ಮೇಡಮ್ ನೀವು ಈಗ ರೀ ನೀವು ಮಾಡಂಬರ ನಾನು ಮಾಡಂಬರ ಮೇಡಮ್ ಹೆಂಗ್ ಹೇಳ್ತೀನಿ ಅದು ಮತ್ತೊಬ್ಬರು ಮಾಡೋದ್ರ ನಾನು ಮ್ಯಾಕ್ ಕೊಳ್ಳಿ ಅದು ನಾ ಏನ್ ಮಾಡ್ಲಿ ಹೇಳ್ರಿ ಇಲ್ಲ ಸರ್ ನನ್ಗೆ ನಿಮ್ ನಂಬರ್ ಇಂದ ಕಾಲ್ ಬಂದಿರೋದು ಸೊ ಹಂಗಾಗಿ ನೀವು ಫ್ರೆಂಡ್ ಹತ್ರ ಇಸ್ಕೊಂಡ್ ಕೊಡ್ತಿರೋ ಇಲ್ಲ ನಿಮ್ ಹತ್ರ ಕೊಡ್ತಿರೋ ನನ್ಗೆ ಗೊತ್ತಿಲ್ಲ ಬಟ್ ನನ್ ಪೇಮೆಂಟ್ ಅಂದ್ರೆ ನಾನು ಬರ್ಲೇಬೇಕು ಮೇಡಮ್ ಯಾರ್ದಾರ ಅಂದ್ ನಾನ್ ಹೆಂಗ್ ಮೈ ಮಾಡ್ಕೊಂಡ್ ನಾವ್ ಕೇಳ್ತೇವೆ ಯಾಕ್ರಪ್ಪ ಏನ್ ಮಾಡಿದ್ರಿ ಯಾಕಂತ ನಾವ್ ಕೇಳ್ತೇನೆ ಒಂದ್ ನಮ್ ಕಾರಣ ಇಲ್ಲ ನಾ ಹೆಂಗ್ ಯೂಸ್ ಮಾಡ್ಕೊಳ್ಳಿ ಹೇಳ್ರಿ ಮೇಡಮ್. ಅದು ಗೊತ್ತಿಲ್ಲ ಸರ್ ನಾನ್ ಕಂಪ್ಲೇಂಟ್ ಇವಾಗಿನ ಪೇಮೆಂಟ್ ಹಾಕ್ತೀನಿ ಇಲ್ಲ ಒಂದೇ ಕ್ವಶನ್ ನೀವು ಮತ್ತೊಬ್ರಿಗೂ ಮಾಡಿದ್ರು ನನ್ನ ಮ್ಯಾಗ ಹಾಕಿದ್ರೆ ನಾ ಹೆಂಗ್ ಒಪ್ಕೊಳ್ರಿ ಮೇಡಮ್? ಸರ್ ನನ್ಗೆ ಬಂದಿರೋದು ನಿಮ್ಮ ಮಾಹಿತಿ ನನ್ಗೆ ಬಂದಿರೋದು ನಿಮ್ಮ ಮಾಹಿತಿ ನಿಮ್ದು ಫೋನ್ದು ನಾನ್ ರೀಸರ್ಚ್ ಮಾಡಿದಾಗ ಬರ್ತದ್ರಿ ಈಗ ಒಬ್ಬರ ನಂಬರ್ ಏನ್ ಒಂದ್ ಕನ್ಫ್ಯೂಸ್ ಆಯ್ತು ಅಂದ್ರೆ ಈಗ ಬರ್ತದ್ರಿ ನಾವು ಈಗ ಒಂದ್ ನಂಬರ್ ನಾವ್ ಮಿಸ್ ಆಯ್ತು ಅಂದ್ರೆ ಬೇರೆ ಓದ್ತಾ ಇಲ್ರಿ ಹೇಳ್ರಿ. ಓಕೆ ಸರ್ ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಿಂಗಂದ್ರೆ. ಮೇಡಮ್ ಯಾಕ್ರಿ ಯಾವ ಸಲಕ ರೀಸನ್ ರೀ ಪೊಲೀಸ್ ಕಂಪ್ಲೇಂಟ್ ನಾ ಹೇಳ್ತೀನ್ರಿ ಈಗ ಸರ ಇಲ್ಲ ಸರ್ ಏನ್ರಿ ಅಲ್ಲ ನೀವ್ ಯಾರ ನಂಬರ್ ಮೇಲೆ ನಮ್ನಾಗ ನೀವು ಮಾತಾಡೋದು ನಾವ್ ಹೆಂಗ್ ಮಾಡೋಣ ಹೇಳ್ರಿ ಸರ್ ನಿಮ್ ನಂಬರ್ ಸಿಕ್ಕಿದೆ ಅಂತಂದ್ರೆ ನೀವು ನಿಮ್ದೆಲ್ಲ ಹಿಸ್ಟ್ರಿ ಸುಮ್ನೆ ಬರುತ್ತಾ ನಮ್ಮ ಹತ್ರ? ಮೇಡಮ್ 16 ನಂಬರ್ ಸಿಗ್ತಾರ್ರಿ ಮೇಡಮ್ ಹಂಗಲ್ಲ ರೀ ಮಾಡ್ದವ್ರ ಯಾರೋ ಸುಮ್ ನಮಗ್ ತಾವ್ ನೀವು ಸರಿಯಾಗಿಸ್ತೀರ ಅಂದ್ರೆ ಹಂಗ ಹೇಳ್ರಿ ಮೇಡಮ್. ಹಂಗಿರಲ್ಲ ಸರ್ ಅದೆಲ್ಲ ಆನ್ಸರ್ ನೀವು ಇವಾಗ ನಾನು ಒಂದೇ ಕ್ವಶನ್ ಕೇಳ್ತಿರೋದು ನೀವು ಪೇಮೆಂಟ್ ಹಾಕ್ತಿರೋ ಇಲ್ವೋ? ಮೇಡಮ್ ನಾವಂಗ ಅದು ನನಗ್ ಗೊತ್ತಿಲ್ರಿ ಮೇಡಮ್ ಅದು ವಿಶೇಷ ನನಗ್ ಗೊತ್ತಿಲ್ಲ. ಸರಿ ಸರ್ ಸರಿ ಸರ್ ಓಕೆ ನಮ್ ಕಂಪನಿ ಅವರು ನಿಮ್ಗೆ 2 ಆಪ್ಷನ್ ಕೊಟ್ರು ಕೂಡ ನೀವು ತಪ್ಪು ಟೈಪಿಂಗ್ ಮಾಡಿ ಸರ್ಚ್ ಮಾಡಿ ನಮ್ ಕೆಲ್ಸ ಹೋಗಿಸ್ತೀರಾ ಅಂತಂದ್ರೆ ಅದು ಪೊಲೀಸ್ ಅವ್ರು ನೋಡ್ಕೊಂತಾರೆ. ನನ್ಗೆ ನಂಬರು ಮತ್ತೆ ನಿಮ್ ಹಿಸ್ಟ್ರಿ ಕೊಡ್ತೀನಿ ನಿಮ್ ಲೊಕೇಶನ್ ಬರ್ತಾರೆ ಆಮೇಲೆ ನಿಮ್ಗೆ ಕೇಳ್ತಾರೆ ನೀವ್ ಆನ್ಸರ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ತೋರಿಸಿ. ಮೇಡಮ್ ಇದು ತಪ್ಪದ ಅಂದ ನಮ್ಮದು ಅಲ್ಲರಿ ಮೇಡಮ್ ನಾ ಹೇಳಾಕತ್ತೀನ್ರಿ ನಾ ಎಲ್ಲ ನೋಡ್ರಿ ಸರಿ ಸರ್ ಯಾರ್ದು ಏನ್ ತೋರ್ತೇನು ಸುಮ್ ನಂಬರ್ ಯಾರ್ ಸುದ್ದಿ ಅಲ್ಲ ಸರ್ ನಿಮ್ ನಂಬರ್ ಇಂದ ಬಂದಿರೋದು ನಿಮ್ ನಂಬರ್ ಇಂದ ನಾನು ಜಾಬ್ ಹೋಗಿರೋದು ಇವಾಗ ನೋಡ್ರಿ ಮೇಡಮ್ ನನಗ್ ಗೊತ್ತಿಲ್ಲ ನೋಡ್ರಿ ಮೇಡಮ್. ಸರಿ ಸರ್ ನಾನು ಪೇಮೆಂಟ್ ಇದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮಾಡ್ಕೊಂತಾರ ಅವರು. ಆಗ್ಬೇಕ್ರಿ ಮೇಡಮ್ ಯಾವ ಸಲ ಕೊಡ್ತೀರಿ ಕಂಪ್ಲೇಂಟ್ ಸುಮ್ನೆ ನಿಮ್ಮಿಂದ ನಮ್ಗೆ ಕೆಲಸ ಹೋಗೈತ್ರಿ ಅದ್ರ ಸಂಬಂಧ ಸುಮ್ನೆ ಕೊಡ್ತೀರಿ ಅಂತಂದ್ರೆ ನಾವ್ ಏನ್ ಮಾಡಿಲ್ಲ ಮೇಡಮ್ ನಿಮ್ ಫೋನ್ ಇಂದ ನಿಮ್ ನಂಬರ್ ಇಂದ ನನ್ ಕೆಲಸ ಹೋಗಿರೋದು ಸರ್. ಫೋನ್ ನಾವ್ ಯೂಸ್ ಮಾಡಕ್ಕೂಮಲ್ಲ ಆಗ್ತದ್ರಿ ಮೇಡಮ್ ಅಷ್ಟೇ ಮುಂದ್ ಯೂಸ್ ಮಾಡಲ್ರಿ. ಸರಿ ಸರ್ ನಾನ್ ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸರು ಕಾಲ್ ಮಾಡ್ತಾರ ನೋಡಿ ನಿಮ್ಗೆ 10 ನಿಮಿಷ ಬಿಟ್ಟು. ಮೇಡಮ್ ಇಲ್ಲ ನೋಡ್ರಿ ಮೇಡಮ್ ತಪ್ಪ ಅನಿಸ್ತರಿ ಮೇಡಮ್ ನನಗ್ ಗೊತ್ತಿಲ್ರಿ ಮೇಡಮ್ ನಾ ವಿಚಾರಿಸ್ತೀನಿ ವಿಚಾರಿಸ್ಕೆ ನಾ ಕೇಳ್ಕೊತೀನಿ. ಇಲ್ಲ ಸರ್ ನಿಮ್ ರೀಸನ್ಸ್ ಎಲ್ಲ ನಾವು ಕೇಳಲ್ಲ ನಾನ್ ಜಸ್ಟ್ ಕೇಳ್ತಿರೋದು ಪೇಮೆಂಟ್ ಮಾಡ್ತಿರೋ ಇಲ್ವೋ ಅಂತ. ಪೇಮೆಂಟ್ ಯಾವ ಸಲಕ್ ಎದರ್ದ್ರಿ ಮೇಡಮ್? ಸರ್ ನಾನು 20 ಡೇಸ್ ಕೆಲಸ ಮಾಡಿದೀನಿ ಈ ಮಂತ್ ಅಲ್ಲಿ ಜಸ್ಟ್ 10 ಡೇಸ್ ಅಷ್ಟೇ ಇತ್ತು ನನ್ ವರ್ಕ್. ನಮಗ್ ಅಲ್ಲ ತಪ್ಪದು ನಂದು ಅಲ್ವಾ ನಾನು ಕಾರಣ ನನ್ನ ಮ್ಯಾಗ ಹಾಕಿದ್ರೆ ನಾವ್ ಹೆಂಗ್ ಮಾಡ್ಲಿ ಹೇಳ್ರಿ ಮೇಡಮ್? ಸರ್ ಅದೆಲ್ಲ ರೀಸನ್ ಕೊಳ್ಳೆ ಹಾಕಿದ್ರೆ ನಾವ್ ಏನ್ ಮೇಡಮ್ ಹೇಳ್ರಿ? ಅದೆಲ್ಲ ರೀಸನ್ಸ್ ನನ್ ಬೇಕಾಗಿಲ್ಲ ಸರ್ ನನ್ ಪೇಮೆಂಟ್ ಆಗ್ಬೇಕು ಇಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕನ್ನಡಿಯಿಂದನೇ ಎದುರು ಮಾರಿ ಕಾಣಿಸ್ತದೆ ಕನ್ನಡಿಯಿಂದನೇ ಮಾರಿ ಕಾಣತ್ರಿ ಮೇಡಮ್ ತಿಳ್ಕೊಬೇಕಾಗ್ತದ ಮನುಷ್ಯಂದ್ರೆ ನಮ್ದು ಹಾಕೇತಿ ಮತ್ತೊಬ್ರು ಮಾಡಿದ್ರ ಕಾರಣ ನಮ್ಗೆ ಅದು ಬೇಕಾಗಿತ್ತ ಕಾರಣ ಆದ್ರೆ ಹೇಳ್ರಿ. ಈ ತರ ಎಲ್ಲ ಕಾರಣ ಅಲ್ಲಿ ಪೊಲೀಸರು ಕೊಡಿ ಸರ್ ನನಗೆ ಕೊಡ್ಬೇಡಿ ನಾನು ಜಸ್ಟ್ ಕೇಳ್ತಿರೋದು ನಿಮ್ಗೆ ಪೇಮೆಂಟ್ ಕೊಡ್ತಿರೋ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಲೋ? ಮೇಡಮ್ ಅದು ಅಲ್ಲ ನೋಡ್ರಿ ನಾ ತಪ್ಪದಾರ. ಸರಿ ಸರ್ ಆ ಪೊಲೀಸರ ಹತ್ರನೇ ಹೇಳ್ಕೊಳ್ಳಿ ನೀವು. ಅದಕ್ಕೆ ನನಗೇನ್ ಸಂಬಂಧ ಇಲ್ರಿ ಮೇಡಮ್ ನೀವು ಪೊಲೀಸರಿಗೆ ಹೇಳಕ್ ಹೋಗ್ಬೇಡ್ರಿ ಮೇಡಮ್. ಸರ್ ನಮ್ ಕಡೆಯಿಂದ ಅಲ್ಲ ನಮಗ ಬೇಕು ಮೇಡಮ್ ಅದರ ಬೇಕಲ್ರಿ ನಮ್ ಮ್ಯಾಗ ಕಾರಣ ಹಾಕೈತಿ ಮತ್ತ 40 ಹಿಂಗೆ 6 ತಿಂಗಳು ನಮ್ ದೋಸ್ತರಿಗೆ ಹಂಗೆ ಆಗಿತ್ತು ಬ್ಯಾಂಕಿನವ್ರು ಹಂಗೆ ಮಾಡಿರ ಅವ್ರಿ ಮೇಡಮ್. ಸರ್ ನಿಮ್ ದೋಸ್ತರ್ದೆಲ್ಲ ನನಗ್ ಬೇಕಾಗಿಲ್ಲ ನನ್ಗೆ ನಿಮ್ದು ಮಾಹಿತಿ ಬಂದಿರೋದು ನಿಮ್ಮ ನಂಬರ್ ಇಂದ ನನ್ಗೆ ಕೆಲಸ ಹೋಗಿರೋದು ಸೊ ಹಂಗಾಗಿ ನೀವು ಪೇಮೆಂಟ್ ಕೊಡ್ತೀರಾ ಇಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಲೋ? ನನ್ ಸಮಸ್ಯೆ ಅಲ್ಲದು ಯಾರಿಗೂ ಅನ್ನೋ ಸಮಸ್ಯೆ ಅದು ನನ್ ನಂಬರ್ ಬಂದ್ರಿ ಮೇಡಮ್ ಅಲ್ಲಿ
ಹಂಗೆಂಗ್ ಬರುತ್ತೆ ಸರ್? ಅದೆಲ್ಲ ಪೊಲೀಸ್ ನೋಡ್ಕೊಂತಾರೆ ಬಿಡಿ. ಇವಾಗ ಪೇಮೆಂಟ್ ಮಾಡ್ತಿರೋ ಇಲ್ವಾ ನೀವು? ಮೇಡಮ್ ಇಲ್ಲ ನೋಡ್ರಿ ನಾನ್ ಮಾಡಲ್ರಿ ಮೇಡಮ್. ನಾನು ಬಹಳ ಗರೀಬ್ ಐತೇನಿ, ಅದು ನನಗ್ ಗೊತ್ತಿಲ್ರಿ ಮೇಡಮ್. ಆಫೀಸ್ನಾಗ ಚಾರ್ಜಿಂಗ್ ಹಚ್ಚೋಗಿದೆ, ಯಾರು ಯೂಸ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಮೇಡಮ್. ಎಲ್ಲ ಪೂರ ಲಾಕ್ ಅದ ಮಂದ್ರಿ. ಸರಿ ಸರ್, ನಾನು ಇಲ್ಲ ನಾ ಕೇಳ್ಕೊಂಡ್ ರಿಟರ್ನ್ ಮಾಡ್ತೇನೆ. ನೀವು ಆಕ್ಸಿಡೆಂಟ್ ಹೇಳ್ಬಿಟ್ರಿ ನಮ್ಮದ ಅಲ್ಲ ಅದು ಮೇಡಮ್. ನಿಮ್ದಲ್ಲ. ನಂಬರ್ ನಾನು ಬಂದು ಏನ್ ಬಂದು ಯಾರಿಗೆ ಗೊತ್ತ್ರಿ. ಓಕೆ ಸರ್, ಓಕೆ ಓಕೆ, ನಾನು ಕಂಪ್ಲೇಂಟ್ ಮಾಡ್ತೀನಿ, ಅವ್ರು ನೋಡ್ಕೊಂತಾರೆ. ನೀವು ಫೋನ್ ಸ್ವಿಚ್ ಆಫ್ ಮಾಡಕ್ ಹೋಗ್ಬೇಡಿ, ಪೊಲೀಸ್ ಕಾಲ್ ಮಾಡ್ತಾರೆ ನಿಮ್ಗೆ. ಮೇಡಮ್ ಅದು ಅಲ್ರಿ ಮೇಡಮ್, ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡ್ರಿ. ನೀವ್ ಯಾಕೆ ಕಾರಣ ಅದಕ್ಕೆ ಹೇಳ್ರಿ. ಏನಂದ್ರಿ? ಪ್ರಾಬ್ಲಮ್ ಏನೋ ನೋಡ್ರಿ ಮೇಡಮ್. ಅದು ಅಲ್ಲದು ಏನ್ ಪ್ರಾಬ್ಲಮ್ ಅಲ್ಲ ಸರ್, ನಿಮ್ಗೆ ನಮ್ ಕಂಪನಿ ಎರಡೆರಡು ಆಪ್ಷನ್ ಕೊಟ್ಟಿದೆ. ಒಂದು ಟೈಪ್ ಮಾಡೋದು, ಇಲ್ಲ ಅಂತಂದ್ರೆ ನೀವು ಹೇಳಿ ತಗೊಳ್ಳೋದು ಆ ಮಾಹಿತಿನ, ಅದು ಕೂಡ ಇದೆ. ಸ್ಪೀಕರ್ ಮೇಡಮ್ 1 ಮಿನಿಟ್ ಮಾಡೋದು ಯಾವ ನಾ ಕೇಳ್ತೋತೇವ್ರಿ ಮೇಡಮ್ ನಾವು ಗೂಗಲ್ ನಿಂದ್ರಿ. ಆಯ್ತು ಮತ್ತೇನ್ ಇಲ್ರಿ ಮೇಡಮ್. ನಾವ್ ಯಾವ ಕಾರಣ ಆದ್ರ ಹೇಳ್ರಿ. ನಾವ್ ಏನ್ ತೊಗೊಂಡಿದವ್ರಿ, ನಾವ್ ಕೇಳೋಷ್ಟೇ ಕೇಳ್ತ ರಾಜ್ಕುಮಾರ್ ಫಿಲ್ಮ್ ಸಾಂಗ್ ರೀ ಮೇಡಮ್. ಆಯ್ತು ಇದು ನಮ್ ಬೇಕಿಟ್ ಆಯ್ತು ಹಿಡಿದು ತೋತೇವ್ರಿ ಮೇಡಮ್. ಸರ್ ನೀವು ಸರ್ಚ್ ಮಾಡೋದು ಬೇರೆ ಬೇರೆ ಮಾಡಿದೀರಾ ಸರ್? ಏನ್ರಿ ಮೇಡಮ್ ಸರ್ಚ್ ಏನ್ ಮಾಡಿದವ್ರಿ ನೋಡ್ರಿ ಸರ್? ನಿಮಗ್ ಗೊತ್ತಿರ್ಬೇಕು, ನೀವು ಸರ್ಚ್ ಮಾಡಿದವರು. ನಾವ್ ಸರ್ಚ್ ಏನು ಮಾಡಿಲ್ರಿ ಮೇಡಮ್. ನಾವ್ ಏನು ಸರ್ಚ್ ಮಾಡಿಲ್ರಿ ಮೇಡಮ್. ನಾವ್ ಇದ್ದಾಗ ದೋಸ್ತರ್ಗ ಕೇಳ್ತೇನ್ರಿ ಅನ್ನೋರಿ, ಅದಕ್ಕೆ ಇಲ್ರಿ ಮೇಡಮ್. ನಾವು ಮಾಡಕ್ ಹೋಗಲ್ರಿ ಮೇಡಮ್. ಏನು ನಮ್ದು ಅದ್ರಾಗ ನಾವು ಮಾಹಿತಿ. ಸರಿ ಸರ್, ಅದು ಎಲ್ಲ ಸರಿ, ನಾನು ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸರೆಲ್ಲ ನೋಡ್ಕೊಂತಾರೆ. ನೀವ್ ಏನ್ ಸರ್ಚ್ ಮಾಡಕ್ ಹೋಗಿದ್ರಿ, ಏನ್ ಬಂದಿತ್ತು? ಮೇಡಮ್ ಇದು ತಪ್ಪ ನೋಡ್ರಿ ಮೇಡಮ್. ಅಲ್ರಿ ನಾ ಯೂಸ್ ಸರಿ ಸರ್, ನಮ್ ತಪ್ಪ ಇರ್ಲಿ, ಪೊಲೀಸರು ಹೇಳ್ತಾರೆ ನಮ್ ತಪ್ಪ ನಿಮ್ ತಪ್ಪ ಅಂತ, ನಾವೇನ್ ಹೇಳೋದ್ ಬೇಡ. ಯಾವ್ದು ಸಲಕ್ರಿ ಮೇಡಮ್? ಸರ್ ನಿಮ್ಮಿಂದ ಕೆಲಸ ಹೋಗಿದೆ ಸರ್ ನಂದು. ನಾವ್ ಏನು ಯೂಸ್ ಮಾಡಿಲ್ಲ, ಮಾಡೋದು ಯೂಸ್ ಮಾಡ್ಲಾರ್ದೆ ಹೆಂಗ್ ಸರ್ ಬರುತ್ತೆ? ಈ ಭೂಮಿ ಮೇಲೆ ಎಷ್ಟು ಜನ ಇದಾರೆ, ಎಷ್ಟು ಕೋಟ್ಯಾಂತರ ಜನ ಇದಾರೆ. ಎಲ್ಲಾರ್ದು ಬಿಟ್ಟು ನಿಮ್ಗೆ ನಂಬರ್ ಸಿಗ್ತಾ ನಮ್ಗೆ? ಬರ್ತದ ನಂಬರ್ ಬರಕ್ ಬರ್ತದ್ರಿ. ಯಾವ್ದ್ರ ನಂಬರ್ ಇದಾದ್ರ ನಾವೇ ಮಾಡಮ್ರಿ. ಸರಿ ಸರ್, ಅಲ್ಲಿ ನಮ್ಮ ದೋಸ್ತ ನಿಮ್ ದೋಸ್ತದ್ ಬೇಕಾಗಿಲ್ಲ ಸರ್. ಸರಿ, ನಾನು ಕಂಪ್ಲೇಂಟ್ ಮಾಡ್ತೀನಿ, ಇಡ್ತೀನಿ ನೋಡಿ ಫೋನು. ಮೇಡಮ್ ಅದು ಇಲ್ಲ ನೋಡ್ರಿ, ನಾ ಹೇಳತ್ ನೋಡ್ರಿ. ನಾ ಅಲ್ಲದು ಏನಲ್ಲದು ಮಾಡೋದು ಅಲ್ರಿ ಮೇಡಮ್. ಹೆಂಗ್ ಕಂಪ್ಲೇಂಟ್ ಮಾಡ್ತೀರಿ? ಯಾವ ಸಲಕ ರಿಟರ್ನ್ ಇಲ್ದಂಗ ನಾನ್ ಮಾಡ್ತೀನಿ ಸರ್. ಸರ್ ಇವರಿಂದ ನನ್ ಕೆಲಸ ಹೋಗಿದೆ, ಇವ್ರು ಸರ್ಚ್ ಮಾಡಿದ್ದಾರೆ. ರಿಟರ್ನ್ ನಾನು ಎಕ್ಸ್ಟ್ರಾ ಕಾಸ್ರಿ ನಾನು ನೋಡ್ತೀನಿ ರೀ. ನಾವ್ ಎಷ್ಟ್ರ ಮ್ಯಾಗ ನೀವು ನಾನ್ ಫೋನ್ ನಂಬರ್ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡ್ರೆ ಯಾವ ಸಲಕ್ರಿ ಮೇಡಮ್? ಸರಿ ಸರ್, ನನ್ಗೆ ಬೇರೆ ಕೆಲಸ ಇದೆ, ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ, ಅವರೆಲ್ಲ ನೋಡ್ಕೊಂತಾರೆ. ನೀವು ಫೋನ್ ತಪ್ಪ ಅನಸ್ಕೊ ನೋಡ್ರಿ. ಕಂಪ್ಲೇಂಟ್ ಮಾಡ್ಬೇಕು ಹೋಗ್ಬೇಡ್ರಿ. ಯಾವ ಸಲ ಕಂಪ್ಲೇಂಟ್ ಮಾಡ್ತೀರಿ ನೀವ್ರಿ? ಸರ್ ಯಾವ ಡಿಸ್ಟ್ರಿಕ್ಟ್ ನಿಮ್ದು? ಅಯ್ಯೋ ಪಾಪಿಚು, ಫೋನೇ ಕಟ್ ಮಾಡಿದ್ರು. ಅಯ್ಯೋ ದೇವ್ರೇ, ಪಾಪ ಹೇಳ್ಬೇಕನ್ನೋಷ್ಟಿಗೆ ಕಟ್ ಮಾಡ್ಬಿಟ್ರು ಅವರು. ಮಲ್ಲಿಕಾರ್ಜುನ್ ಅವ್ರ ಹೆಸರು.